ಐರ್ಲೆಂಡಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ಸ್ ತುಂಬ 15 to 16 euros per hour ನಿಮಗೆ ಸಿಗುತ್ತೆ. ಬಟ್ ನಿಮ್ದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಓದೆ ಎಲ್ಲ ಆಯಿತು, ಬೇರೆ ಕೊಟ್ಟಿದ್ದು ಟೋಪಿ ಹಾಕೋಣಕ್ಕೆ. ಕೇಳ್ಕೊಳ್ಳಿ ಯಾವ ಥರ ಕೆಲಸ ಅಂತ. ಹಲೋ ಎವ್ರಿವನ್, ಸೊ ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಇವತ್ತಿನ ಸೀರೀಸ್ನ 4ನೇ ಬ್ಲಾಗ್ ನೀವು ನೋಡ್ಕೊಂಡು ಬಂದಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ನಿಮಗೆ 4 ವೀಡಿಯೋಸ್ನ ನೀವು ಹೋಗಿ ನೋಡ್ಬೋದು. ಸೊ ನಮ್ಮದು 5ನೇ ಬ್ಲಾಗ್ ಇದಾಗಿರೋದ್ರಿಂದ ಸೊ ಇದರಲ್ಲಿ ನಾನು ಐರ್ಲೆಂಡಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಯಾವ್ದಾದ್ರು ಸಿಗುತ್ತೆ ಅಂತ ನಾನು ಮಾತಾಡ್ತಿದ್ದೀನಿ. ಐರ್ಲೆಂಡಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ಸ್ ತುಂಬ ಸಿಟೀಸಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಡಬ್ಲಿನಲ್ಲಂತೂ ನಿಮಗೆ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್, ಪಾರ್ಟ್ ಟೈಮ್ ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ನಿಮಗೆ ಇಲ್ಲಿ 1 hour ಲೆಕ್ಕ ನಿಮಗೆ ಇಲ್ಲಿ ನಿಮ್ಗೆ ಐರ್ಲೆಂಡಲ್ಲಿ ಯಾವುದೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಪರ್ ಅವರ್ ಲೆಕ್ಕ ನಿಮಗೆ ವೇಜಸ್ನ ಕೊಡ್ತಾರೆ ಪಾರ್ಟ್ ಟೈಮ್ದು. ಸೊ ಇಲ್ಲಿ 1 hourಗೆ ನಿಮಗೆ 11.5 or 11.75 12 ಅಂತೆಲ್ಲ ಕೊಡ್ತಾರೆ. ಅದು ಐರಿಷ್ ಶಾಪ್ಸಲ್ಲಿ. ಇಂಡಿಯನ್ ಶಾಪ್ಸ್ ಅವರು ಸ್ವಲ್ಪ ಕಡಿಮೆ ಕೊಡ್ತಾರೆ. ಒಂದು ಜಾಬ್ಸ್ ಅಂದರೆ ಲೈಕ್ ಸೆಕ್ಯೂರಿಟಿ ಜಾಬ್ ಕೂಡ ಸಿಗುತ್ತೆ. ಸೊ ಸೆಕ್ಯೂರಿಟಿ ಜಾಬಲ್ಲಿ ನಿಮಗೆ ಅಪ್ ಟು 14 to 15 to 16 euros per hour ನಿಮಗೆ ಸಿಗುತ್ತೆ. ಬಟ್ ನೀವು ಸೆಕ್ಯೂರಿಟಿ ಆಗಿ ನಿಮಗೆ ಕೆಲಸ ಮಾಡಬೇಕು ಅಂದರೆ ಸೆಕ್ಯೂರಿಟಿ ಲೈಸೆನ್ಸ್ ತೊಗೊಂಬಿಟ್ರೆ ನಿಮ್ಗೆ ಈಸಿ ಸಕ್ಕತ್ತಾಗಿರುತ್ತೆ. ಸೊ ಒನ್ ಆಫ್ ಮೈ ಫ್ರೆಂಡ್ ಕೂಡ ಸೆಕ್ಯೂರಿಟಿ ಲೈಸೆನ್ಸ್ ಸಿಕ್ಕಿ ಅವನು ಕೆಲಸ ಮಾಡ್ತಾನೆ. ಸೆಕ್ಯೂರಿಟಿ ತುಂಬ ಮರ್ಯಾದೆ ಕೊಡ್ತಾರೆ, ತುಂಬ ಭಯ ಪಡ್ತಾರೆ ಕೆಲವರು, ಯಾಕೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಐರಿಷ್ ಅವರು. ನಾನು ಬಂದು ನನ್ನ ಎಕ್ಸ್ಪೀರಿಯನ್ಸ್, ಪಾರ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ನಾನು ಒಂದು ಪಾರ್ಟ್ ಟೈಮ್ ಕೆಲಸ 2 ಕೆಲಸ ಮಾಡಿದ್ದೆ. ಸೊ ಒಂದು ಬಂದು ಇಂಡಿಯನ್ ರೆಸ್ಟೋರೆಂಟಿಗೆ 1 ದಿನ ಹೋಗಿದ್ದೆ. ಸೊ 2 days ಹೋಗಿದ್ದೆ. ಸೊ 2 daysಲ್ಲಿ ಫಸ್ಟ್ ಡೇ ಹೋದಾಗ ಅವರು ನನಗೆ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ದಿದ್ದು ನಾನು. ಸೊ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ನಾನು ಎಲ್ಲಿದ್ದೆ ಅಂತ ಗೊತ್ತು ನಿಮಗೆ. ಸೊ ಲೇಟರ್ಕಿನಲ್ಲಿ ಅಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಅಲ್ಲಿ ಕೆಲಸ ನನಗೆ ಅವರು ಫಸ್ಟ್ ಕರೆದಿದ್ದು, ನೀವು ಬಿಲ್ಲಿಂಗ್ ಕೌಂಟ್ರಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಫಸ್ಟ್ ಡೇ ಓಕೆ, ಬಿಲ್ಲಿಂಗಲ್ಲೆಲ್ಲ ಇದ್ದೆ, ಹೇಳ್ಕೊಟ್ರು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಅಂದರು ಓಕೆ. ನೆಕ್ಸ್ಟ್ ಡೇ ಹೋಗಿದ ತಕ್ಷಣ ಅವ್ರದ್ದು ನಮ್ಗೆ ಏನು ಕೆಲಸ ಮಾಡಬೇಕು, ಯಾಕಂದ್ರೆ ನಾನು ಯಾವತ್ತೂ ನನ್ನ ಲೈಫಲ್ಲಿ ಪಾರ್ಟ್ ಟೈಮ್ ಕೆಲಸ ನಾನು ಮಾಡೇ ಇಲ್ಲ. ಸೊ ಅಲ್ಲಿ ಹೋದಾಗ ನೋಡಿದ್ರೆ ಫುಲ್ಲು ಸೆಕೆಂಡ್ ಡೇ ಪಾದೆ ತೊಳಿ, ಅದು ಮಾಡು ಇದು ಮಾಡು, ಅದನ್ನು ತಗೊಂಬ ಇದನ್ನು ತಗೊಂಬ, ಅದನ್ನ ಎತ್ಕೊಂಬ ಎಲ್ಲ ಮಾಡಿಸ್ತಾಯಿದ್ರು. ನನಗೆ ಸೆಟ್ ಆಗಿ, ಯಾಕಂದ್ರೆ ನಮ್ಮ ಮನೇಲಿ ಯಾವತ್ತೂ ಮನೆ ಕೆಲಸ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ನಾನು ನೀಟಾಗಿ ಅವರು ಯಾಕೋ ನನಗೆ ಓಕೆ ಅನಿಸಿಲ್ಲ. ಯಾಕಂದರೆ ಫಸ್ಟ್ ಡೇ ಅವರು ನಿಮಗೆ ಪಾತ್ರೆ ತೊಳೆಯೋ ಕೆಲಸ ಕೊಡ್ತೀನಿ ಅದು ಇದು ಅಂತಂದರೆ ಒಂಥರ, ನಿಮಗೆ ಕರ್ದಿರೋ ಕೆಲಸನೇ ಒಂದು, ಅವ್ರು ಮಾಡಿಸಿರೋ ಕೆಲಸನೇ ಒಂದು ಅಂದಮೇಲೆ ಯಾರಿಗೆ ಆದ್ರೂ ನನಗಂತೂ ಸೆಟ್ ಆಗಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ತುಂಬ ಚೆನ್ನಾಗಿ ಬೆಳೆಸೋರೆ. ಸೊ ಅದು ಆಗಲ್ಲ. ಸೊ ನೀವು ಅಷ್ಟೇ ಯಾವುದೇ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದ್ಸಲ ಕೇಳಿ ಏನೇನು ಕೆಲಸ ಮಾಡಿಸ್ತೀರಿ ಅಂತ. ಬಟ್ ನಂದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಹೋದೆ, ಎಲ್ಲ ಆಯಿತು. ಹಿಂಗೆಲ್ಲ ಮಾಡೋದು ನಾನು ನೀಟಾಗಿ ಅದು ಟೋಪಿ ಬೇರೆ ಕೊಟ್ಟಿದ್ದು, ಟೋಪಿ ಹಾಕೋಣಕ್ಕೆ ಪಾರ್ಟ್ ಟೈಮ್ ಕೆಲಸದಲ್ಲಿ. ಸೊ ಟೋಪಿನ ನೀಟಾಗಿ ಇಟ್ಬಿಟ್ಟು ಬಾಯ್ ಸರ್ ಅಂತಂದೆ. ಅವ್ರ ಅಣ್ಣ ಫುಲ್ಲು ಮೋಟಿವೇಶನ್ ಮಾಡೋಕ್ಕೆ ಬಂದರು. ಏನಂತ ಅಂದರೆ, ನೋಡಪ್ಪ ನೀನು ಪಾರ್ಟ್ ಟೈಮ್ ಕೆಲಸಕ್ಕೆ ಬಂದಿರೋದು, ಸೊ ನೀನು ಬಂದಾಗ ನೀನು ಎಲ್ಲ ಥರ ಕೆಲಸನೂ ಮಾಡಬೇಕು. ಸೊ ನೀನು ಹಿಂಗಿರ್ತೀಯ ಈ ಕೆಲಸ ಮಾತ್ರ ಮಾಡೋದನ್ನ ಹಂಗೆಲ್ಲ ಆಗಲ್ಲ. ಇಲ್ಲಿ ಪಾರ್ಟ್ ಟೈಮ್ ಕೆಲಸನ ಎಲ್ಲನೂ ಮಾಡಬೇಕು. ಹೋಗು ನಿಂಗೆಲ್ಲ ಮುಂದಕ್ಕೆ ಅರ್ಥ ಆಗುತ್ತೆ, ಮತ್ತೆ ಬರ್ತೀಯಾ ಬೇರೆ ಕಡೆಗೆ ಪಾರ್ಟ್ ಟೈಮ್ ಕೆಲಸಕ್ಕೆ ಬರ್ತೀಯ, ನಿಂಗೆ ಗೊತ್ತಾಗುತ್ತೆ ಅಂತ. ಅವ್ನಿಗೆ ಹೆಂಗೆ ಗೊತ್ತಿದ್ದ ಮತ್ತೆ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗಲ್ಲ ಅಂತ. ಯಾಕಂದ್ರೆ ನೆಸೆಸಿಟಿ ಇರಲಿಲ್ಲ ನನಗೆ. ನಮ್ಮ ಅಪ್ಪನೇ ತುಂಬ ಚೆನ್ನಾಗಿ ನೋಡ್ಕೊತಿದ್ರು, ನನಗೆ ಬೇಕಾಗಿರೋ ಅಮೌಂಟ್ ಎಲ್ಲ ಅವರೇ ಕಳಿಸ್ತಾಯಿದ್ರು. ಸೊ ನಾನು ಜಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ, ಸ್ವಲ್ಪ ನನ್ನ ಕಾಲಲ್ಲಿ ನಾನೇ ನಿಂತ್ಕೊಳ್ಳೋ 1 year ತನಕ ಆದ್ರೂ ಒಂದು ಸ್ವಲ್ಪ ನೋಡ್ಕೊಳ್ಳೋಣ ಅಂತ ನಾನು ಯಾವುದೋ ಕ್ಯಾಲ್ಕುಲೇಷನ್ ನಾನು ಹೋದೆ. ಬಟ್ ಅದು ಯಾಕೋ ವರ್ಕೌಟ್ ಆಗಿಲ್ಲ. ಸೊ ಸುಮ್ಮನೆ ಅದೇ. ಸೊ ನೀವೂ ಅಷ್ಟೇ ಕೇಳ್ಕೊಳ್ಳಿ ಯಾವ ಥರ ಕೆಲಸ ಅಂತ. ಬಟ್ ನಾನು ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ರಲ್ಲ, ಸೊ ಅವ್ರನ್ನೆಲ್ಲ ಕೇಳಿದಾಗ ಅವರು ನನಗೆ ಹೇಳಿದ್ರು, ಸೊ ಯಾವುದೇ ಐರಿಷ್ ರೆಸ್ಟೋರೆಂಟ್ಸ್ ಅವ್ರ ಐರಿಷ್ ಕಡೆ ಹೋದಾಗ ಸ್ವಲ್ಪ ಹೇಳ್ತಾರೆ ನಿಮ್ಗೆ ಇದು ಕೆಲಸ ಮಾಡಿ, ಫಸ್ಟೇ ಹೇಳ್ಬಿಡ್ತಾರೆ ನಿಮ್ಗೆ ಏನೇನು ಕೆಲಸ ಕೊಡ್ತೀವಿ, ಏನೇನು ಮಾಡಬೇಕು ಅಂತ. ಸೊ ಆ ಥರ ಹೇಳಿದ್ರೆ ಓಕೆ. ಬಟ್ ಇವ್ರು ಹೇಳಿರಲಿಲ್ಲ. ನೀವು ಕೇಳ್ಕೊಳ್ಳಿ, ನೆಕ್ಸ್ಟು ನೀವು ಇಲ್ಲಿ ಬಂದು ಏನಾದ್ರು ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂದರೆ ಏನೇನು ಕೆಲಸ ಅಂತ ಫಸ್ಟೇ ಕೇಳ್ಕೊಳ್ಳಿ. ಅದರಿಂದ ನೀವು ಆರಾಮಾಗಿ ಕೆಲಸ ಕೂಡ ಮಾಡ್ಬೋದು. ಅದೇ ಹೇಳಿದ್ನಲ್ಲ. ಸೊ ನನಗೆ ಅವರು ಕರೆಕ್ಟು ಇನ್ನೊಂದು ವಿಷಯ ಹೇಳಬೇಕಿತ್ತು. ಎಷ್ಟು ಕೊಡ್ತೀರಾ ಅಮೌಂಟು ಅಂತಲೂ ನನಗೆ ಹೇಳಿರಲಿಲ್ಲ ಅವರು. ಸುಮ್ಮನೆ ಬರ್ತಿದ್ದು ಕೆಲಸ ಮಾಡು ಅಂದರು. ಎಷ್ಟು ಕೊಡ್ತೀರಾ ಅಂತ ಕೇಳಿದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಕೊಡಲೂ ಇಲ್ಲ. ನನಗೆ 2 ದಿನ ಮಾಡಿದ ಕೆಲಸನೂ ದುಡ್ಡು ಕೊಡಲಿಲ್ಲ. ನಾನು ಕೇಳೋಕ್ಕೆ ಹೋಗಿಲ್ಲ, ಸುಮ್ಮನೆ ಆಗೋದೆ. ಸೊ ಅದಾದಮೇಲೆ ನಮ್ಮ ಕಾಲೇಜಲ್ಲೇ ಗ್ರ್ಯಾಜುಯೇಷನ್ ಡೇ ಬಂತು ನಮ್ಮ ಸೀನಿಯರ್ಸ್ಗೆ. ಸೊ ಆ ಸೀನಿಯರ್ಸಿಗೆ ಗ್ರ್ಯಾಜುಯೇಷನ್ ಟೈಮಲ್ಲಿ ಇಲ್ಲಿ ಒಂದು ಗೌನ್ ಕೊಡೋದ್ರಿಂದ ಹಿಡಿದು ಫೋಟೋಗ್ರಫಿಗೆ ಪಾರ್ಟ್ ಟೈಮ್ದು ಬೇರೆ ಔಟ್ಸೋರ್ಸ್ ಮಾಡಿರ್ತಾರೆ. ಸೊ ಆ ಕಂಪ್ನೀಸ್ ಕಡೆಯಿಂದ ನನಗೆ ಪಾರ್ಟ್ ಟೈಮ್ ಜಾಬ್ ಸಿಕ್ತು. ಸೊ ಆ ಜಾಬ್ ನಮಗೆ ಚೆನ್ನಾಗಿ ಸಿಕ್ತು. ಸೊ ವೀಕೆಂಡ್ಸ್ ಕೆಲಸ ಆಗಿತ್ತು, ವೀಕೆಂಡ್ಸ್ ಅಲ್ಲ ಅದು
ಬಟ್ ನಮಗೆ ರಜಾನೇ ಇತ್ತು. ಸೊ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತೋಯ್ತು. ಸೊ ಇಲ್ಲಿ ನಿಮಗೆ ಸ್ಟೂಡೆಂಟ್ ಆಗಿ ವೀಕ್ಲಿ 20 hours ಕೆಲಸ ಮಾಡ್ಬೋದು ಆ್ಯಂಡ್ ಹಾಲಿಡೇಸಲ್ಲಿ 40 hours ಕೆಲಸ ಮಾಡ್ಬೋದು. ಸೊ ಕಾಲೇಜ್ ಹಾಲಿಡೇಸೇ ಆಗಿರಬೇಕು ಆ್ಯಂಡ್ ವೀಕ್ಲಿ ನಿಮಗೆ 20 hours ಆ್ಯಂಡ್ ಕಾಲೇಜ್ ಹಾಲಿಡೇಸಲ್ಲಿ 40 hours. ಸೊ ಆ ಥರ ಲೆಕ್ಕ ಇರುತ್ತೆ. ಸೊ ನನಗೂ ಈ ಥರ 20 hours ಸ್ಟೂಡೆಂಟ್ಸಿಗೆ ಇದು ಪರ್ಮಿಷನ್ ಇರೋದ್ರಿಂದ ಸೊ 2 days ನಮಗೆ ಕಂಪಲ್ಸರಿ 10 hours ಮಾಡೋಕ್ಕೆ ನನಗೆ ಈಸಿಯಾಗಿ ಪರ್ಮಿಷನ್ ಇತ್ತು. ಸೊ ಅದೇ ಥರ ನನಗೆ ನಮ್ಮ ಸೀನಿಯರ್ಸ್ ಗ್ರ್ಯಾಜುಯೇಷನ್ ಡೇ ಬಂದಾಗ ಆ ಕಂಪ್ನಿ ಕಡೆಯಿಂದ ನನಗೆ ನನ್ನ ಅದೇ ಸೀನಿಯರ್ಸ್ ಕಡೆಯಿಂದ ನನಗೆ ಯಾರು ಇವಾಗ ಫುಲ್ ಟೈಮ್ ಜಾಬ್ ರೆಫರ್ ಮಾಡಿದಾರೋ ಅವರಿಂದಲೇ ನನಗೆ ಆ ಕೆಲಸಕ್ಕೂ ನನಗೆ ನಮ್ಮ ನಮ್ಮ ಸೀನಿಯರಿಂದ ಸಿಕ್ತು. ಸೊ ಸಿಕ್ಕಿ ಎನ್ರೋಲ್ ಮಾಡಿಕೊಂಡೆ ಹೋದೆ. ಕೆಲಸ ಏನು ಸಿಂಪಲ್, ಫುಲ್ ಜಾಲಿ ಕೆಲಸ, ಜಾಲಿ ಎಲ್ಲ ಜಾಲಿ ಆ ಥರ ಆಗೋಯ್ತು. ನೀಟಾಗಿ ಅಲ್ಲಿ ಬರೋರಿಗೆ ನಿಮ್ಗೆ ಫೋಟೋಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಟೋಸ್ ಇತ್ತು. ಸೊ ಆ ಫೋಟೋಸ್ನ ನಿಮಗೆ ಗ್ರ್ಯಾಜುಯೇಷನ್ ಡೇ ಫೋಟೋಸು. ಸೊ ಅದನ್ನು ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸಿ ಆಲ್ರೆಡಿ ಮಾಡಿದರೆ ಯಾವ ಕಡೆ ಹೋಗಬೇಕು ಅಂತ ಅವ್ರಿಗೆ ತೋರಿಸ್ಬೇಕು, ಜಾಗ ತೋರಿಸ್ಬೇಕು. ಅಷ್ಟೇ ಕೆಲಸ, ಬೆಳಗಿನ ಸಾಯಂಕಾಲದವರೆಗೂ 2 days ಕೆಲಸ ಅಷ್ಟೇ. ಸೊ ಹೇಳ್ದಂಗೆ ನಾನು 1 hourಗೆ ನಿಮಗೆ 11.5 euros ಅಷ್ಟೋ ಕೊಡ್ತಿದ್ರು. ಸೊ ನನಗೆ 2 days ಕೆಲಸ ಮಾಡಿದ್ದಕ್ಕೆ ಈಸಿಯಾಗಿ 250 euros ನನಗೆ ಆ ಮಂತ್ ಸಿಕ್ಬಿಡ್ತು. ಚೆನ್ನಾಗಿತ್ತು ಈಸಿಯಾಗಿ. ಸೊ ಅದೇ ಥರ ನಿಮಗೆ ಬೇರೆ ಬೇರೆ ಕೆಲಸನೂ ಸಿಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಸೆಕ್ಯೂರಿಟಿ ಕೆಲಸ ಸಿಗುತ್ತೆ. ಆಮೇಲೆ ಸೂಪರ್ ಮಾರ್ಕೆಟಲ್ಲಿ ಬಿಲ್ಲಿಂಗಲ್ಲಿ ಕೆಲಸ ಸಿಗುತ್ತೆ. ಆ್ಯಂಡ್ ಇಂಡಿಯನ್ ಸ್ಟೋರ್ಸಲ್ಲೂ ಬಿಲ್ಲಿಂಗಿಗೆ ಕೊಡ್ತಾರೆ. ಇಲ್ಲ ಸೇಲ್ಸ್ ರೆಪ್ರೆಸೆಂಟೇಟಿವ್ ಥರ ಕೆಲಸ ಸಿಗುತ್ತೆ. ಸೊ ಈ ಥರ ಕೆಲಸ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ರೆಸ್ಟೋರೆಂಟ್ಸಲ್ಲಿ ಮುಂಚೆನೇ ಹೇಳ್ದಂಗೆ ಆಬ್ವಿಯಸ್ಲಿ ರೆಸ್ಟೋರೆಂಟ್ಸಲ್ಲಿ ನಿಮಗೆ ಗೊತ್ತು ಯಾವ ಥರ ಕೆಲಸ ಅಂತ. ವಾಷಿಂಗು, ಕ್ಲೀನಿಂಗು ಈ ಥರನೇ ಕೆಲಸ ಸಿಗುತ್ತೆ. ಸೊ ಅದನ್ನು ನೀವು ಇನ್ ಕೇಸ್ ನಿಮಗೇನೇ ನೆಸೆಸಿಟಿ ಇದ್ದರೆ ನೀವು ಅದನ್ನು ಮಾಡೋಕ್ಕೂ ರೆಡಿ ಇರಬೇಕು. ಈ ಥರ ಕೆಲಸ. ಆ್ಯಂಡ್ ಡಬ್ಲಿನಲ್ಲಂತೂ ನಿಮಗೆ ಸೇಮ್ ಲೆಟರ್ಕೆನಲ್ಲಿ ನಿಮಗೆ ಸ್ವಲ್ಪ ಆಪರ್ಚುನಿಟೀಸ್ ಕಡಿಮೆ, ಬಟ್ ಡಬ್ಲಿನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇರುತ್ತೆ. ಸೊ ಆರಾಮಾಗಿ ಬಂದು ನೀವು ಕೆಲಸ ಮಾಡ್ಬೋದು. ಸೊ ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಬೇಕು ಅಂದರೆ ನನಗೆ ಲಿಂಕ್ಡ್ಇನಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡಿ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಂದು ಪ್ರೀವಿಯಸ್ ವೀಡಿಯೋಸ್ನ ನೀವು ನೋಡಿಲ್ಲ ಅಂತಂದರೆ ಈ ಐರ್ಲೆಂಡ್ ಸೀರೀಸ್ ಡಬ್ಲಿನ್ ಟು ಸೊ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ನೋಡಿಲ್ಲ ಅಂತಂದರೆ ಇಂಡಿಯಾ ಟು ಐರ್ಲೆಂಡ್ ಸೀರೀಸ್ನ ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಸೊ ಅಲ್ಲಿ ನಾನು ಇಂಡಿಯಾ ಸೊ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ನೀವು ಹೋಗಿ ನೋಡಿ. ಅಲ್ಲಿ ನಾನು ಇಂಡಿಯಾ ಟು ಐರ್ಲೆಂಡ್ ಜರ್ನಿ ಬಗ್ಗೆ ಮಾತಾಡಿದ್ದೀನಿ, ಇಲ್ಲಿಂದು ಯೂನಿವರ್ಸಿಟೀಸ್ ಬಗ್ಗೆ ಮಾತಾಡಿದ್ದೀನಿ, ಇಲ್ಲಿಂದು ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡಿದ್ದೀನಿ, ಆ್ಯಂಡ್ ವೀಸಾಗೆ ಅಪ್ಲೈ ಮಾಡೋದು ಅಂತ ಕಲ್ಚರಲ್ ಡಿಫ್ರೆನ್ಸಸ್ ಪ್ರತಿಯೊಂದು ನಾನು ಮಾತಾಡಿದ್ದೀನಿ. ಸೊ ಈ ವಿಡಿಯೋಲಿ ನಾವು ಪಾರ್ಟ್ ಟೈಮ್ ಜಾಬ್ ಯಾವ ಥರ ಏನು ಅಂತ ಒಂದು ಬ್ರೀಫಾಗಿ ನಿಮಗೆ ಹೇಳಿದ್ದೀನಿ. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಗೈಸ್ ಎಲ್ಲೂ ಹೋಗಿಲ್ಲ. ನನ್ನ ಬ್ಲಾಗ್ಸ್ ನೋಡಿ ನನಗೇನೆ ಆ್ಯಕ್ಚುಲಿ ಬೋರ್ ಆಯಿತು. ಯಾಕಂದರೆ ಆ್ಯಸ್ ಎ ವ್ಯೂವರ್ ನಾನು ನೋಡ್ಬೇಕಾದ್ರೆ ಇವಾಗ ನಾನು ಬೇರೆ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡ್ಬೇಕಾದ್ರೆ ನನಗೂ ಒಂದೊಂದ್ಸಲ ಅನಿಸುತ್ತೆ ಏನಪ್ಪ ಹಿಂಗಿದೆ ಅಂತ. ಸೊ ಇವಾಗ ನನ್ನ ಬ್ಲಾಗ್ಸ್ ನೋಡಿ ನನಗೂ ಬಿಕಾಸ್ ಟೂ ಮಚ್ ಆಫ್ ಇನ್ಫಾರ್ಮೇಷನ್ ಆಲ್ಸೋ ಇಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಯಾಕಂದ್ರೆ ತುಂಬ ಬೋರ್ ಅನಿಸ್ಬಿಡುತ್ತೆ. ಯಾಕಂದ್ರೆ ಕಂಟೆಂಟು ಹೌದು ನಾಲೆಜೇಬಲ್, ಯಾಕಂದರೆ ಇವಾಗ ಇನ್ಫಾರ್ಮೇಷನ್ ಬೇಕು ಅಂತ ನಾನು ಫುಲ್ ಕ್ಯೂರಿಯಸ್ ಆಗಿ ನೋಡ್ತೀನಿ. ಬಟ್ ನನಗೆ ಇನ್ಫಾರ್ಮೇಷನ್ ಬೇಡ ಅಂತಂದಮೇಲೆ ಸೊ ಇಟ್ ವಿಲ್ ಬಿ ವೆರಿ ಬೋರಿಂಗ್. ಸೊ ಅದರಿಂದ ನನಗೂ ನನ್ನ ಬ್ಲಾಗ್ನ ನೋಡ್ಕೊಂಡ ನನಗೂ ಬೋರಿಂಗ್ ಅನಿಸ್ತು. ಸೊ ಇನ್ನು ಫಸ್ಟ್ ಬ್ಲಾಗ್ಸ್ ಆಗಿರೋದ್ರಿಂದ ಸ್ವಲ್ಪ ಫಸ್ಟ್ ಗೇರಲ್ಲಿದ್ದೆ. ಸೊ ಇವಾಗ ಟೈಮ್ ಟು ಶಿಫ್ಟ್ ದ ಗೇರ್ಸ್. ಸೊ ಆಮೇಲೆ ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗೋಣ. ಬಿಕಾಸ್ ದಿಸ್ ವಾಸ್ ಮೈ ಫಸ್ಟ್ ಬ್ಲಾಗ್. ಸೊ ಇನ್ನು ಎಕ್ಸೈಟಿಂಗ್ ಬ್ಲಾಗ್ಸ್ ಬರುತ್ತೆ. ಸೊ ಒಂದು ಜಲಕ್ ನೋಡಿಕೊಂಡು ಈ ವಿಡಿಯೋನ ಎಂಡ್ ಮಾಡೋಣ. ಬಾಯ್.